ನಮಸ್ಕಾರ. ಸಾವಿರಾರು ಕಿಲೋಮೀಟರ್ ದೂರದಲ್ಲಿ ಒಂದು ಯುದ್ಧ ನಡೀತಾ ಇದೆ. ಅದಕ್ಕೂ ನಮ್ಮ ಅಡುಗೆ ಮನೆಗೂ ಏನ್ ಸಂಬಂಧ ಅಂತ ಅನ್ಸುತ್ತಲ್ವಾ? ಕೇಳೋಕೆ ಸ್ವಲ್ಪ ವಿಚಿತ್ರ ಅನ್ಸ್ಬಹುದು, ಆದ್ರೆ ಇದು ಸತ್ಯ. ಪಶ್ಚಿಮ ಏಷ್ಯಾದಲ್ಲಿ ನಡೀತಿರೋ ಸಂಘರ್ಷದ ಬಿಸಿ ಈಗ ನೇರವಾಗಿ ಭಾರತದ ಅಡುಗೆ ಮನೆಗಳನ್ನ ತಟ್ಟೋಕೆ ಶುರುವಾಗಿದೆ. ಹಾಗಾದ್ರೆ ಈ ಜಾಗತಿಕ ಬಿಕ್ಕಟ್ಟು ನಮ್ಮ ದಿನನಿತ್ಯದ ಜೀವನದ ಮೇಲೆ ಹೇಗೆಲ್ಲ ಪರಿಣಾಮ ಬೀರ್ತಿದೆ ಅಂತ ಇವತ್ತು ಸ್ವಲ್ಪ ವಿವರವಾಗಿ ನೋಡೋಣ. ಕೆಲ ಹೋಟೆಲ್ಗಳು ತಾತ್ಕಾಲಿಕವಾಗಿ ಬಾಗಿಲು ಮುಚ್ಚಬೇಕಾದ ಪರಿಸ್ಥಿತಿ. ನೋಡಿ, ಇದು ಕೇವಲ ಒಂದು ಹೆಡ್ಲೈನ್ ಅಲ್ಲ, ಇದು ಜನರ ಜೀವನೋಪಾಯದ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತಿರುವ ಒಂದು ಗಂಭೀರ ಸಮಸ್ಯೆ. ಅದರಲ್ಲೂ ಹೋಟೆಲ್ಗಳು ಮತ್ತು ಸಣ್ಣಪುಟ್ಟ ಉಪಹಾರ ಗೃಹಗಳು ಇದ್ರಿಂದ ತತ್ತರಿಸೋಗಿವೆ. ಯಾಕೆಂದ್ರೆ ಅವರಿಗೆ ವಾಣಿಜ್ಯ ಬಳಕೆಯ ಎಲ್ಪಿಜಿ ಸಿಲಿಂಡರ್ಗಳೇ ಸಿಗ್ತಿಲ್ಲ. ಹಾಗಾದ್ರೆ ಈ ಯುದ್ಧದ ಪರಿಣಾಮ ನಿಜಕ್ಕೂ ನಮ್ಮ ನೆಲದಲ್ಲಿ ಹೇಗೆ ಕಾಣಿಸ್ತಾ ಇದೆ? ಮೊದಲು ಅಡುಗೆ ಮನೆ ಮೇಲೆ ಇದರ ಬಿಸಿ ಹೇಗೆ ತಟ್ಟುತ್ತಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ದೆಹಲಿ, ಮುಂಬೈ, ಬೆಂಗಳೂರಿನಂತಹ ದೊಡ್ಡ ದೊಡ್ಡ ನಗರಗಳಲ್ಲಿ ಹೋಟೆಲ್ಗಳು ಈಗ ಸಿಕ್ಕಾಪಟ್ಟೆ ಪರದಾಡ್ತಿವೆ. ಕೆಲವು ಹೋಟೆಲ್ಗಳು ತಮ್ಮ ಮೆನುವನ್ನೇ ಚಿಕ್ಕದು ಮಾಡಿವೆ, ಅಂದ್ರೆ ಕೆಲವು ಐಟಂಗಳನ್ನು ಮಾಡೋದನ್ನೇ ನಿಲ್ಲಿಸಿವೆ. ಇನ್ನು ಕೆಲವು ಮಧ್ಯಾಹ್ನದ ಊಟವನ್ನೇ ಬಂದ್ ಮಾಡಿ ರಾತ್ರಿ ಹೊತ್ತು ಮಾತ್ರ ಬಾಗಿಲು ತೆರೀತಾ ಇವೆ. ಬೇರೆ ದಾರಿನೇ ಇಲ್ದೆ ಕೆಲವು ಹೋಟೆಲ್ಗಳಂತೂ ಸದ್ಯಕ್ಕೆ ಬಾಗಿಲು ಮುಚ್ಚಿಬಿಟ್ಟಿವೆ. ಸರಿ, ಈ ಕೊರತೆ ಯಾಕೆಷ್ಟೊಂದು ತೀವ್ರವಾಗಿದೆ? ಈ ಪ್ರಶ್ನೆಗೆ ಉತ್ತರ ಬೇಕು ಅಂದ್ರೆ ನಾವು ಎಲ್ಪಿಜಿ ವಿಚಾರದಲ್ಲಿ ಭಾರತ ಎಷ್ಟರ ಮಟ್ಟಿಗೆ ಬೇರೆಯವರ ಮೇಲೆ ಅವಲಂಬಿತವಾಗಿದೆ ಅನ್ನೋದನ್ನ ನೋಡ್ಬೇಕು. ನಮ್ಮ ಅಗತ್ಯಕ್ಕೆ ಬೇಕಾದಷ್ಟು ಅನಿಲ ನಮ್ಮ ದೇಶದಲ್ಲೇ ಉತ್ಪಾದನೆ ಆಗ್ತಿದ್ಯಾ? 30 ಕೋಟಿಗೂ ಹೆಚ್ಚು ಕುಟುಂಬಗಳು. ಹೌದು, ಸರ್ಕಾರದ ಬೇರೆ ಬೇರೆ ಯೋಜನೆಗಳಿಂದಾಗಿ ಇವತ್ತು ಭಾರತದಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯ ಕುಟುಂಬಗಳು ಅಡುಗೆಗಾಗಿ ಸಂಪೂರ್ಣವಾಗಿ ಎಲ್ಪಿಜಿ ಮೇಲೆ ಅವಲಂಬಿತವಾಗಿವೆ. ಇದು ನಮ್ಮೆಲ್ಲರ ದೈನಂದಿನ ಜೀವನದ ಒಂದು ಅವಿಭಾಜ್ಯ ಅಂಗವಾಗಿ ಬಿಟ್ಟಿದೆ. ನೋಡಿ, ಸಮಸ್ಯೆಯ ಅಸಲಿ ಮೂಲ ಇಲ್ಲೇ ಇರೋದು. ನಾವು ಬಳಸೋ ಒಟ್ಟು ಎಲ್ಪಿಜಿಯಲ್ಲಿ, ಅಂದ್ರೆ 100ಕ್ಕೆ 100 ಅಂತ ಇಟ್ಕೊಂಡ್ರೆ, ಅದರಲ್ಲಿ 60% ನಾವು ಹೊರಗಿನಿಂದ ತರಿಸ್ಕೊಳ್ತೀವಿ. ನಮ್ಮ ದೇಶದಲ್ಲಿ ಉತ್ಪಾದನೆ ಆಗೋದು ಬರೀ 40% ಅಷ್ಟೇ. ಈ ದೊಡ್ಡ ಗ್ಯಾಪ್ ಇದೆಯಲ್ಲ, ಇದೇ ನಮ್ಮನ್ನ ಪದೇ ಪದೇ ಈ ತರಹದ ಬಿಕ್ಕಟ್ಟುಗಳಿಗೆ ಸಿಲುಕಿಸುತ್ತಿರೋದು. ಹಾಗಾದ್ರೆ ನಾವು ಆಮದು ಮಾಡಿಕೊಳ್ಳುವ ಈ 60% ಎಲ್ಪಿಜಿ ಎಲ್ಲಿಂದ ಬರುತ್ತೆ? ಅದರ ಬಹುಪಾಲು ಬರೋದು ಪಶ್ಚಿಮ ಏಷ್ಯಾದ ದೇಶಗಳಿಂದ. ಇದೇ ಕಾರಣಕ್ಕೆ ಆ ಭಾಗದಲ್ಲಿ ಒಂದು ಸಣ್ಣ ಸಂಘರ್ಷ ಶುರುವಾದ್ರೂ ಸಾಕು, ಅದರ ನೇರ ಪರಿಣಾಮ ನಮ್ಮ ದೇಶದ ಮೇಲೆ ಆಗತ್ತೆ. ಈಗ ಸಮಸ್ಯೆಯ ಕೇಂದ್ರಬಿಂದು ಎಲ್ಲಿವೆ ಅಂತ ನೋಡೋಣ. ಅದೇ ಹೋರ್ಮುಜ್ ಸಮುದ್ರ ಸಂಧಿ. ಈ ಹೆಸರು ಇತ್ತೀಚೆಗೆ ಸುದ್ದಿಯಲ್ಲಿ ತುಂಬಾನೇ ಕೇಳಿಬರ್ತಿದೆ. ಯಾಕಂದ್ರೆ ಸದ್ಯದ ಜಾಗತಿಕ ಬಿಕ್ಕಟ್ಟಿನ ಹಾಟ್ಸ್ಪಾಟ್ ಇದೇ ಆಗಿದೆ. ಮೊದಲು ಸಮುದ್ರ ಸಂಧಿ ಅಂದ್ರೆ ಏನು ಅಂತ ಸರಳವಾಗಿ ತಿಳ್ಕೊಳ್ಳೋಣ. ಇದು 2 ದೊಡ್ಡ ಸಮುದ್ರಗಳನ್ನ ಜೋಡಿಸುವ ಒಂದು ಕಿರಿದಾದ ಜಲಮಾರ್ಗ. ಹಡಗುಗಳು ಹೋಗಿ ಬರಲು ಇದೊಂದು ದಾರಿ. ಇದನ್ನ ಸಮುದ್ರದ ಒಂದು ಪ್ರಮುಖ ಹೆದ್ದಾರಿ ಅಂತನೂ ಕರೀಬಹುದು. ಹೋರ್ಮುಜ್ ಸಮುದ್ರ ಸಂಧಿ ಯಾಕೆ ಇಷ್ಟು ಮುಖ್ಯ ಅಂದ್ರೆ, ಇದು ಇಡೀ ಪ್ರಪಂಚದ ಅತೀ ಪ್ರಮುಖ ಇಂಧನ ಸಾಗಣೆ ಮಾರ್ಗಗಳಲ್ಲಿ ಒಂದು. ಭಾರತಕ್ಕೆ ಬರುವ ಹೆಚ್ಚಿನ ಎಲ್ಪಿಜಿ ಕೂಡ ಇದೇ ದಾರಿಯಾಗಿ ಬರಬೇಕು. ಆದ್ರೆ ಇರಾನ್-ಇಸ್ರೇಲ್ ಸಂಘರ್ಷದಿಂದಾಗಿ ಈ ಶಾಂತವಾಗಿದ್ದ ಮಾರ್ಗ ಈಗ ಒಂದು ಯುದ್ಧ ವಲಯವಾಗಿ ಬದಲಾಗಿದೆ. ಈ ಘಟನೆಗಳ ಸರಪಳಿ ಹೇಗಿದೆ ಅಂತ ಗಮನಿಸಿ. ಮೊದಲು ಪಶ್ಚಿಮ ಏಷ್ಯಾದಲ್ಲಿ ಸಂಘರ್ಷ ಶುರುವಾಯಿತು. ಎರಡನೇದಾಗಿ ಇದರಿಂದಾಗಿ ಹಡಗುಗಳ ಸಂಚಾರಕ್ಕೆ ಅಡ್ಡಿಯಾಯಿತು, ಸಾಗಾಟದಲ್ಲಿ ವಿಳಂಬವಾಯಿತು. ಕೊನೆಗೆ ಇದರ ನೇರ ಹೊಡೆತ ಬಿದ್ದಿದ್ದು ಭಾರತದ ಎಲ್ಪಿಜಿ ಪೂರೈಕೆ ಸರಪಳಿಯ ಮೇಲೆ. ನೋಡಿ, ಎಲ್ಲವೂ ಒಂದಕ್ಕೊಂದು ಹೇಗೆ ಕನೆಕ್ಟ್ ಆಗಿದೆ. ಸರಿ, ಈಗ ಮತ್ತೆ ಭಾರತದ ಕಡೆಗೆ ಗಮನ ಹರಿಸೋಣ. ಈ ಸಪ್ಲೈ ಚೈನಲ್ಲಿ ಉಂಟಾದ ವ್ಯತ್ಯಯದ ಪರಿಣಾಮಗಳು ಏನೇನು? ಜನರು ಮತ್ತು ಸರ್ಕಾರ ಇದಕ್ಕೆ ಹೇಗೆಲ್ಲ ಸ್ಪಂದಿಸ್ತಿದ್ದಾರೆ? ಏನಾದ್ರೂ ಪರ್ಯಾಯ ಮಾರ್ಗಗಳು ಇದೆಯಾ? ಈ ಬಿಕ್ಕಟ್ಟಿನ ಸಮಯದಲ್ಲಿ ಸರ್ಕಾರ ಒಂದು ಬಹಳ ಮುಖ್ಯವಾದ ನಿರ್ಧಾರವನ್ನ ತೆಗೆದುಕೊಂಡಿದೆ. ದೇಶದ ಕೋಟ್ಯಾಂತರ ಕುಟುಂಬಗಳಿಗೆ ತೊಂದರೆಯಾಗಬಾರ್ದು ಅನ್ನೋ ಕಾರಣಕ್ಕೆ ಮನೆ ಬಳಕೆಯ ಎಲ್ಪಿಜಿ ಸಿಲಿಂಡರ್ಗಳ ಪೂರೈಕೆಗೆ ಮೊದಲ ಆದ್ಯತೆ ಅಂದ್ರೆ ಫಸ್ಟ್ ಪ್ರಯಾರಿಟಿ ಕೊಟ್ಟಿದೆ. ಸರ್ಕಾರದ ಈ ನೀತಿಯಿಂದ 2 ರೀತಿಯ ಪರಿಣಾಮಗಳಾಗಿವೆ. ಒಂದು ಕಡೆ ಮನೆ ಬಳಕೆದಾರರಿಗೆ ಮತ್ತು ಆಸ್ಪತ್ರೆಗಳಂತಹ ಅಗತ್ಯ ಸೇವೆಗಳಿಗೆ ಸಿಲಿಂಡರ್ ಪೂರೈಕೆಯಲ್ಲಿ ಆದ್ಯತೆ ಸಿಕ್ಕಿದೆ. ಆದರೆ ಇದರ ಇನ್ನೊಂದು ಮುಖ ಏನು ಅಂದ್ರೆ, ಇದರ ಸಂಪೂರ್ಣ ಒತ್ತಡ ಈಗ ಹೋಟೆಲ್ಗಳು, ರೆಸ್ಟೋರೆಂಟ್ಗಳು ಮತ್ತು ಕೆಲವು ಸಣ್ಣ ಕೈಗಾರಿಕೆಗಳ ಮೇಲೆ ಬಿದ್ದಿದೆ. ಈ ಒತ್ತಡದಿಂದ ಸಹಜವಾಗಿಯೇ ಹಲವು ನಕಾರಾತ್ಮಕ ಪರಿಣಾಮಗಳಾಗಿವೆ. ವಾಣಿಜ್ಯ ಸಿಲಿಂಡರ್ಗಳ ಬೆಲೆ ಗಗನಕ್ಕೇರಿದೆ. ಕೆಲವೆಡೆ ಸಿಲಿಂಡರ್ಗಳ ಬ್ಲ್ಯಾಕ್ ಮಾರ್ಕೆಟ್ ಕೂಡ ಶುರುವಾಗಿದೆ. ಅಷ್ಟೇ ಅಲ್ಲ, ಟೆಕ್ಸ್ಟೈಲ್ ಮತ್ತು ಸಿರಾಮಿಕ್ನಂತಹ ಇಂಡಸ್ಟ್ರಿಗಳ ಉತ್ಪಾದನೆಗೂ ದೊಡ್ಡ ಹೊಡೆತ ಬಿದ್ದಿದೆ. ಇಂತಹ ಪರಿಸ್ಥಿತಿಯಲ್ಲಿ ಜನರು ಬೇರೆ ಬೇರೆ ಪರ್ಯಾಯಗಳನ್ನ ಹುಡುಕ್ತಿದ್ದಾರೆ. ಎಲೆಕ್ಟ್ರಿಕ್ ಕುಕ್ಕರ್ ಮತ್ತು ಇಂಡಕ್ಷನ್ ಸ್ಟವ್ಗಳ ಬಳಕೆ ಜಾಸ್ತಿಯಾಗಿದೆ. ಇನ್ನು ಕೆಲವು ಹೋಟೆಲ್ಗಳು ಅನಿವಾರ್ಯವಾಗಿ ತಾತ್ಕಾಲಿಕವಾಗಿ
ಮತ್ತೆ ಸೌದೆ ಅಥವಾ ಕಲ್ಲಿದ್ದಲ ಒಲೆಗಳನ್ನು ಬಳಸೋಕ್ ಶುರು ಮಾಡಿವೆ. ಆದ್ರೆ ಇವು ತುಂಬಾ ದುಬಾರಿ ಮತ್ತು ಪರಿಸರಕ್ಕೂ ಹಾನಿಕಾರಕ. ಹಾಗಾಗಿ ಇವು ದೀರ್ಘಕಾಲದ ಪರಿಹಾರಗಳಂತೂ ಖಂಡಿತ ಅಲ್ಲ. ಹಾಗಾದ್ರೆ ಈ ಇಡೀ ಘಟನೆಯಿಂದ ನಾವು ಕಲಿಯಬೇಕಾದ ಪಾಠವೇನು? ಇದು ನಮ್ಮನ್ನು ಒಂದು ಬಹಳ ದೊಡ್ಡ ಮತ್ತು ಪ್ರಮುಖ ಪ್ರಶ್ನೆಯತ್ತ ಕೊಂಡೊಯ್ಯುತ್ತೆ. ಅದೇ ಭಾರತದ ಇಂಧನ ಭದ್ರತೆಯ ಪ್ರಶ್ನೆ. ಸತ್ಯ ಹೇಳಬೇಕಂದ್ರೆ ಈ ಬಿಕ್ಕಟ್ಟು ಕೇವಲ ಒಂದು ಎಲ್ಪಿಜಿ ಕೊರತೆ ಅಲ್ಲ. ಇದು ಭಾರತದ ಇಂಧನ ಅವಲಂಬನೆಯಲ್ಲಿ ಇರುವ ದೌರ್ಬಲ್ಯವನ್ನು ಎತ್ತಿ ತೋರಿಸೋ ಒಂದು ಎಚ್ಚರಿಕೆಯ ಗಂಟೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಗುವ ರಾಜಕೀಯ ಬೆಳವಣಿಗೆಗಳು ನಮ್ಮ ದೈನಂದಿನ ಬದುಕನ್ನು ಹೇಗೆ ಅಲುಗಾಡಿಸಿಬಿಡಬಹುದು ಅನ್ನೋದಕ್ಕೆ ಇದೊಂದು ಸ್ಪಷ್ಟ ಉದಾಹರಣೆ. ತಜ್ಞರ ಪ್ರಕಾರ ಇದಕ್ಕೆ ದೀರ್ಘಕಾಲಿಕ ಪರಿಹಾರಗಳನ್ನ ಕಂಡುಕೊಳ್ಳೇಬೇಕು. ಅಂದ್ರೆ ಕೇವಲ ಒಂದೇ ಪ್ರದೇಶದ ಮೇಲೆ ಅವಲಂಬಿತರಾಗದೆ ಬೇರೆ ಬೇರೆ ದೇಶಗಳಿಂದ ಇಂಧನವನ್ನ ಆಮದು ಮಾಡ್ಕೊಳ್ವುದು, ನಮ್ಮ ದೇಶದಲ್ಲೇ ಉತ್ಪಾದನೆಯನ್ನ ಹೆಚ್ಚಿಸುವುದು, ಸೌರಶಕ್ತಿಯಂತಹ ಪರ್ಯಾಯ ಇಂಧನ ಮೂಲಗಳಿಗೆ ಹೆಚ್ಚು ಉತ್ತೇಜನ ಕೊಡುವುದು ಮತ್ತು ನಮ್ಮ ಸಪ್ಲೈ ಚೈನ್ ವ್ಯವಸ್ಥೆಯನ್ನ ಇನ್ನಷ್ಟು ಬಲಪಡಿಸುವುದು ಇವೆಲ್ಲ ಈಗ ಅತ್ಯಗತ್ಯವಾಗಿದೆ. ಕೊನೆಯದಾಗಿ ಒಂದು ಪ್ರಶ್ನೆಯೊಂದಿಗೆ ಈ ವಿಶ್ಲೇಷಣೆಯನ್ನ ಮುಗಿಸೋಣ. ದೂರದ ದೇಶಗಳಲ್ಲಿ ನಡೆಯುವ ಯುದ್ಧಗಳು ಮತ್ತು ಸಂಘರ್ಷಗಳು ನಮ್ಮ ಅಡುಗೆ ಮನೆಯವರೆಗೂ ಬಂದು ತಟ್ಟದಂತೆ ತಡೆಯಲು ನಿಜವಾಗ್ಲೂ ಸಾಧ್ಯ ಇದೆಯಾ? ಇದು ಕೇವಲ ಸರ್ಕಾರದ ಜವಾಬ್ದಾರಿ ಅಷ್ಟೇನಾ, ಅಥವಾ ನಾಗರಿಕರಾಗಿ ನಮ್ಮೆಲ್ಲರ ಪಾತ್ರವೂ ಇದರಲ್ಲಿ ಏನಾದ್ರೂ ಇದೆಯಾ? ಇದೊಂದು ನಾವು, ನೀವು ಎಲ್ರೂ ಯೋಚಿಸಬೇಕಾದ ವಿಷಯ.